ವರ್ಷದಿಂದ ಮಲ್ಕೊಂಡಿದ್ದೀರಲ್ಲ. ಗೋಪಾಲ್ ಗೌಡ್ರ ಮನೆಗೆ ಇವತ್ತು ಬರ್ಲಿಕ್ಕೆ ಮೈನ್ ಕಾರಣ ಕೊಂಡು ಪಾಪ ಬ್ಯಾಂಕಿಗೆ ಹೋಗಿದ್ದಾರಂತೆ. ಯಾರು ಈಗ ಕಾಲ್ ಕಟ್ ಮಾಡಿದ್ದಾರೆ. ಮಧ್ಯಾಹ್ನದ ಸಮಯ 11:30 ಆಗ್ತಾ ಬಂತು. ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಇಂದಿನ ದಿನವನ್ನು ಕುಂಟಿನಿಯ ಗೋಪಾಲ್ ಗೌಡ್ರ ಮನೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ತುಂಬಾ ಬೇಜಾರು ವಿಷಯ. ಯಾಕಂತ ಹೇಳಿದ್ರೆ ಮನೆಗೆ ಇವರೊಬ್ಬರೇ ಆಧಾರ ಸ್ತಂಭ ಆಗಿದ್ರು, ದುಡಿತಿದ್ರು. ವೇಣೂರಲ್ಲಿ ಸಣ್ಣ ವಾಚಿನ ಅಂಗಡಿ ಕೂಡ ಇತ್ತು. ಈಗ ಕಾಲ್ ಕಟ್ ಮಾಡಿದ್ದಾರೆ. ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಕುಂಟಿನಿ ಏರಿಯಾದಲ್ಲಿ ಒಂದು 200ಕ್ಕಿಂತ ಮಿಕ್ಕಿ ಮನೆ ಉಂಟು. ಇಲ್ಲಿ ತುಂಬಾ ಸೌಹಾರ್ದತೆ ಉಂಟು. ಸೌಹಾರ್ದತೆಗೆ ದೊಡ್ಡ ಒಂದು ಉದಾಹರಣೆ ಅಂತ ಹೇಳಿದ್ರೆ ಕುಂಟಿನಿ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ನನ್ಗೆ ಇವರ ಬಗ್ಗೆ ಫೋನ್ ಮಾಡಿದ್ದು 4 ಜನ ಫೋನ್ ಮಾಡಿದ್ರು ಇಷ್ಟವರೆಗೆ. ಮೈನ್ ಆಗಿ ನಮ್ಮ ಕರಾಟೆ ರೈಮಾನ್ ಅವರು ಮತ್ತೆ ಎಲ್ಲ ಮುಸ್ಲಿಂ ಫೋನ್ ಮಾಡಿದ್ ನನಗೆ. ಹಿಂದೂ ಮುಸ್ಲಿಂ ಭೇದ ಮಾಡ್ತಾ ಇಲ್ಲ. ಯಾಕಂತ ಹೇಳಿ ಇವರ ಮೇಲೆ ಒಂದು ಪ್ರೀತಿ ಇದ್ದದ್ರಿಂದ ಫೋನ್ ಮಾಡಿದ್ದಾರೆ. ಇನ್ನು ಇವರೇ ಮಾತಾಡ್ತಾರೆ. ನನ್ಗೆ ಅಷ್ಟು ಮಾತ್ರ ಗೊತ್ತು, ಕಾಲ್ ಕಟ್ ಆಗಿದೆ 1 ವರ್ಷ ಹಿಂದೆ ಅಂತ ಹೇಳಿ. ಯಾಕೆ ಹೀಗಾಯ್ತು ಗೋಪಾಲಣ್ಣ ಹೇಳಿ ನೀವು. ನಾನೀಗ ನಂದು ಕಾಲೆಲ್ಲ ಈಗ ಕಟ್ ಮಾಡಿ 1 ವರ್ಷ ಆಯ್ತು. ಅದು ಚಪ್ಪಲಿ ಅಡಿಯಲ್ಲಿ ಒಂದು ರಿಪೀಟ್ ಚುಚ್ಚಿ ಗ್ಯಾಂಗ್ರೀನ್ ಆಯ್ತು. ಗ್ಯಾಂಗ್ರೀನ್ ಆಗಿ ಮತ್ತೆ ಬೆನ್ಲಾಕ್ ಅಲ್ಲಿ ಕಟ್ ಮಾಡಿದ್ದು. ಕಟ್ ಮಾಡಿದ ನಂತರ ನೋಡಿ ಹೀಗೆ ಆಗಿದೆ. ನಮಗೆ ಖರ್ಚಿಗೆ ಕೂಡ ಎಂತ ಇಲ್ಲ, ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ನೀವು ಏನ್ ಕೆಲಸ ಮಾಡಿಕೊಂಡಿದ್ರಿ? ನಾನು ವಾಚ್ ರಿಪೇರಿ ಮಾಡ್ತಿದ್ದೆ. ಎಷ್ಟು ಸಮಯದಿಂದ? ಅದು ಸಾಧಾರಣ ಒಂದು 25 ವರ್ಷ ಆಯ್ತು. 25 ವರ್ಷದಿಂದ ವಾಚ್ ರಿಪೇರಿ. ವೇಣೂರಲ್ಲಿ ಅಂಗಡಿ ಎಷ್ಟು ಟೈಮ್ ಇಂದ ಇತ್ತು? ವೇಣೂರಲ್ಲಿ ಒಂದು 20 ವರ್ಷ ಆಯ್ತು. 20 ವರ್ಷ ಆಯ್ತು. ಈಗ ಅಂಗಡಿ ಈಗ ಉಂಟು. ಅಂಗಡಿ ಉಂಟು ಅಂದ್ರೆ ಅಲ್ಲಿ ಬಂದಾಗಿದೆ. ಹೌದು, ಬಂದಾಗಿ ಅಂದ್ರೆ ಬೇರೆ ಇಲ್ಲ. ನಾನು ಒಬ್ಬನೇ ಇದ್ದದ್ದು ಅಂಗಡಿಯಲ್ಲಿ. ಬೇರೆ ಎಂತ ಮಾಡ್ಲಿಕ್ಕೆ ಇಲ್ಲ. ಜನ ಅದು ಬೇರೆಯವರಿಗೆ ವಾಚ್ ರಿಪೇರಿ ಆಗುದಿಲ್ಲ. ಬೇರೆ ಎಂತ ಅಂಗಡಿ ಆದ್ರೆ ಬೇರೆಯವರಿಗೆ ಕೊಡ್ಬೋದಲ್ಲ. ಇದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿದ್ದ ಏನಾದ್ರೂ ಸಾಮಾನು ಅಲ್ಲೇ ಉಂಟು, ಅಂಗಡಿಯಲ್ಲಿ ಅಲ್ಲೇ ಉಂಟು. ಅದನ್ನು ರೀಓಪನ್ ಮಾಡ್ಲಿಕ್ಕೆ ನಿಮ್ಗೆ ಮನಸ್ಸುಂಟಾ? ರೀಓಪನ್ ಮಾಡ್ಲಿಕ್ಕೆ ಅಂದ್ರೆ ಹೋಗ್ಬೇಕಲ್ಲ ಇಲ್ಲಿಂದ ಅಲ್ಲಿಗೆ. ಕಷ್ಟ ಆಗ್ತದೆ ಅಂತ ನೋಡ್ಬೇಕಷ್ಟೇ. ಈಗ ನಿಮ್ಗೆ ಅತ್ಯಗತ್ಯವಾದ ನೆರವು ಏನ್ ಬೇಕು? ನೆರವು ಅಂದ್ರೆ ಅದೇ ಒಂದು ನನಗೆ ಕಾಲು ಬೇಕು ನಾಳೆ, ಮತ್ತೆ ನನಗೆ ಹಣವೇ ಅಗತ್ಯ. ಖರ್ಚಿಗೆ ಏನಿಲ್ಲ, ನಮಗೆ ದುಡ್ಡೇ ಮುಖ್ಯ ಆಗಿದೆ ಈಗ. ನಿಮ್ದು ಮೂಲ ಎಲ್ಲಿ? ಮೂಲ ನಂದು ಇಲ್ಲೇ, ಮನೆ ಇಲ್ಲೇ. ಮತ್ತೆ ನಮ್ದು ಅಲ್ಲಿ ಹೊಕ್ಕಿಲ್ಲ ಅಂತ ಹೇಳಿ. ಎಲ್ಲಿ ಆಗ್ತದೆ ಅದು ಆಚೆ ಕಿಲ್ಲೂರು ರೋಡ್ ಅಲ್ಲಿ ಬರ್ತದೆ. ಅದು ನನ್ನ ತಾಯಿಯ ಮನೆ. ತಂದೆ ತಾಯಿಯವರು ನಿಮ್ಗೆ? ತಂದೆ ತನ್ನದಿರುವಾಗಲೇ ತೀರಿದ್ದಾರೆ. ತಾಯಿ ಕೂಡ ತೀರಿ ಈಗ 1 ವರ್ಷ ಆಯ್ತು. ಬೇರೆ ಅಣ್ಣ ತಮ್ಮಂದಿರು? ಬೇರೆ ಇಲ್ಲ, ಅಕ್ಕ ಮಾತ್ರ ಇರುವುದು. ಅಕ್ಕ ಮಾತ್ರ? ಅಕ್ಕ ನಿಮ್ಮ ಜೊತೆ ಇದ್ದಾರೆ? ಹೌದು, ಅಕ್ಕ ಇದ್ದಾರೆ ಇಲ್ಲಿ. ನೋಡಿ ಅಕ್ಕ ಬಲೆ ನೋಡಿ, ಅಕ್ಕ ಮತ್ತೆ ತಮ್ಮ. ಅಕ್ಕ ಇವರ ಜೊತೆ ಇದ್ದಾರೆ. ಹೌದು, ಹೆಣ್ಣದು ಕೂಡ ಇದ್ದಾಳೆ. ಈಗ ಕೆಲಸ ಉಂಟು ಅಂತ ಹೋಗಿದ್ದಾಳೆ. ಮಗ ಮತ್ತೆ ಅಲ್ಲೇ ಶಾಲೆ ಹೋಗುದು, ಅಜ್ಜಿ ಮನೆಯಲ್ಲಿ. ನೋಡಿ ಇವರ ಎಲ್ಲಿ ಅಜ್ಜಿ ಮನೆ? ಅದು ಅಲ್ಲಿ ಮಂಜೊಟ್ಟಿ ಅಜ್ಜಿ ಮನೆ, ಕಂಚೇಳು ಅಂತ ಹೇಳಿ. ಮಗ ಅಲ್ಲಿಂದ ಶಾಲೆ ಹೋಗುದು. ನಿಮ್ಗೆ ಕಾಲಿನ ಸಮಸ್ಯೆ ಆದದ್ರಿಂದ ಅಲ್ಲಿ ಇರುದು. ಹೌದು, 1 ವರ್ಷದಿಂದ ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದಾನೆ. ಬರುದಿಲ್ಲ ಇಲ್ಲಿಗೆ? ಬರ್ತಾನೆ. ಮೊನ್ನೆ ಬಂದಿದ್ದ. ಅವನು ರಜೆಯಲ್ಲಿ ಬರ್ತಾನೆ. ನಾಡಿದ್ದು ರಜೆ ಸಿಗ್ತಲ್ಲ, ಆಗ ಬರ್ತಾನೆ. ನಿಮ್ಮ ಇಡೀ ಫ್ಯಾಮಿಲಿ ಅವರು ಬೇರೆ ಯಾರು ಇಲ್ವಾ? ಫ್ಯಾಮಿಲಿ ಅವರು ಬೇರೆ. ಅದೇ ಅದು ಅಲ್ಲಿ ನಮ್ಗೆ ಹುಣಸೆಗಟ್ಟೆ ಅಂತ ಇದೆ. ಅಲ್ಲಿ ಅವ್ರು ಏನಾದ್ರು ಸಹಾಯ ಮಾಡುದಿಲ್ಲ? ಸಹಾಯ ಏನಿಲ್ಲ, ಮಾಡುದಿಲ್ಲ. ಅದು ಬಂದು ಹೋಗ್ತಾರೆ ಅಷ್ಟೇ, ಯಾವಾಗಾದ್ರೂ ಒಮ್ಮೆ ಬಂದು ಹೋಗ್ತಾರೆ. ಏನ್ ದುಡ್ಡಿನ ಸಹಾಯ ಮಾಡುದಿಲ್ಲ? ಸಹಾಯ ಇಲ್ಲ. ಅವರೇ ಪಾಪದವರು. ಮತ್ತೆ ನಾವೆಂತ ಕೇಳುದು ಅವರ ಹತ್ರ? ಅವರಿಗೆ ಮನೆ ಖರ್ಚೆಲ್ಲ ಹೋಗ್ಬೇಕಲ್ಲ. ಅಲ್ಲಿ ಸಹ ಜನ ಇಲ್ಲ. ಒಬ್ರು ದುಡಿದು ಏನೋ ಮಾಡುದು. ಎಂತ ಮಾಡುದು? ನಮ್ಗೆ ಕೊಟ್ಟರೆ ತಕೊಳ್ಳುದು ಅಷ್ಟೇ. ನಿಮ್ಗೆ ಮದುವೆ ಆಗ್ಲಿಲ್ಲ ಅಕ್ಕ? ಇಲ್ಲ, ಮದುವೆ ಆಗ್ಲಿಲ್ಲ. ಇದು ನಿಮ್ಮ ಅಪ್ಪನ ಮನೆ? ಹೌದು, ಅಪ್ಪನ ಮನೆ. ಅಂದ್ರೆ ಅಪ್ಪನ ಮನೆ, ಅಮ್ಮನ ಮನೆ. ಇದು ಅಮ್ಮನ ಮನೆ. ಅಪ್ಪನ ಮನೆ. ಅಪ್ಪ ನಾವು ಚಿಕ್ಕಿದ್ದೆ. ಅಲ್ಲಿ ನೋಡಿ. ನಿಮ್ಗೆ ಎಷ್ಟು ಪ್ರಾಯ? ಅವಳಿಗೆ 55 ಮದುವೆ ಆಗ್ಲಿಲ್ಲ. ನಿಮ್ಮೊಟ್ಟಿಗೆ ಇದ್ದಾರೆ? ನಮ್ಮೊಟ್ಟಿಗೆ ಇರುದು. ಈಗ ಇನ್ಕಮಿಗೆ ಏನ್ ಮಾಡ್ತೀರಿ? ಇನ್ಕಮಿಗೆ ಎಂತ ಯಾರಾದ್ರೂ ಕೊಟ್ರೆ ನಾವೇನಾದ್ರು ದುಡ್ಲಿಕ್ಕೆ ಆಗುದಿಲ್ಲ. ದುಡಿಲಿಕ್ಕೆ ಯಾರು ಕೊಡ್ತಾರೆ? ಅಲ್ಲ, ಯಾರಾದ್ರೂ ಪಕ್ಕದ ಮನೆಯವರೆಲ್ಲ ಕೊಡ್ತಾರೆ. ಯಾರು ಕೊಡ್ತಾರೆ? ಅಲ್ಲ ಹೇಳಿ, ಅವ್ರದ್ದು ಹೆಸರು ಇಷ್ಟವರು ಕೊಟ್ಟವರು ಯಾರು ಅಂತ ಹೇಳಿ. ನಮ್ಮ ಅತ್ತೆ ಕೊಡ್ತಾರೆ ಸ್ವಲ್ಪ. ನಮ್ಮ ಅತ್ತೆಯವ್ರ ಖರ್ಚಿಗೆಲ್ಲ ಅತ್ತೆಯವ್ರು ಕೊಡುದು. ಮಾವನ ಹೆಂಡತಿ, ನಮ್ಮ ಅಮ್ಮನ. ಅವ್ರು ಎಲ್ಲಿ ಇರುದು? ಅವ್ರು ಅದೇ ಹೊಕ್ಕಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಅವರು ಬಾಬು ಮಾಸ್ಟರ್ ಅಂತ ನೋಡಿರ್ಬೋದು ನೀವು, ಜನರಲ್ ಶಾಲೆಯಲ್ಲಿ ಇದ್ದು. ಅವರ ಹೆಂಡತಿ ಅಲ್ಲ, ಅವರೆಲ್ಲ ಅವ್ರು ಸಹಾಯ ಮಾಡ್ತಾರೆ. ಮಾಸ್ಟ್ರು ನನ್ನ ಮಾವ ಮತ್ತೆ ಅವರ ಹೆಂಡತಿ. ಅವ್ರ ಮಕ್ಕಳೆಲ್ಲ ಬೆಂಗಳೂರಲ್ಲೇ ಇರುವುದು. ಅವರೆಲ್ಲ ಬರುವಾಗ ಏನಾದ್ರು ಸಹಾಯ ಮಾಡ್ತಾರೆ. ಮತ್ತೆ ಅವ್ರು ನಮ್ಮ ಅತ್ತೆ ತುಂಬಾ ಸಹಾಯ ಮಾಡಿದ್ದಾರೆ ನಮಗೆ. 3ನೇ ಕ್ಲಾಸಿನ ಮಗ ಮಂಜೋಟಿ ಶಾಲೆ ಹೋಗ್ತಿದ್ದಾನೆ. ಅವಾಗ ಅಂತ ಹೇಳಿ ಇವತ್ತು ಪರೀಕ್ಷೆ ಅಂತ, ಇಲ್ಲದಿದ್ರೆ ಬರ್ತಿದ್ದು. ಅವ ಸಹ ಬರ್ತಿದ್ದ. ತೊಂದ್ರೆ ಇಲ್ಲ, ಬೇಡ ಅಂತ ನಾನು ಹೇಳಿದೆ. ಯಾಕಂತ ಹೇಳಿದ್ರೆ ಪರೀಕ್ಷೆಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು. ಮತ್ತೆ ಇವರ ಹೆಂಡತಿ ಅಲ್ಲೇ ಇರೋದು, ಇವರ ಅಜ್ಜಿ ಮನೆಯಲ್ಲಿ. ಮಗ ಅಲ್ಲಿ ಕೆಲಸ ಇತ್ತು, ಅಲ್ಲಿ ಹೋಗಿದ್ದಾಳೆ. ಬರ್ತಾಳೆ, ಅಲ್ಲಿ ಕೆಲಸ ಉಂಟಂತ ಹೋಗಿದ್ದಾಳೆ ಇವತ್ತು. ಮತ್ತೆ ಮಗ ಅಲ್ಲಿ ಇರೋದು, ಶಾಲೆಗೆ ಹೋಗುದು. ಇದು ನಿಮ್ಮ ಹೆಂಡತಿ ಈಗ ಏನ್ ಕೆಲಸ ಮಾಡ್ತಾ ಇದ್ದಾರೆ? ಕೂಲಿ ಕೆಲಸಕ್ಕೆ ಹೋಗುದು. ಮತ್ತೆ ಮದುವೆ ಹಾಲ್ ಅಲ್ಲಿ ಕೆಲಸ ಇದ್ರೆ ಹೋಗ್ತಾಳೆ. ಮತ್ತೆ ಹೆಚ್ಚಾಗಿ ಕೂಲಿ ಕೆಲಸ ಹೋಗುದು. ಇಲ್ಲದೆ ಅದೇ ಮದುವೆ ಹಾಲ್ನ ಕೆಲಸಕ್ಕೆ. ಅದು ಹಣ ಸಾಕಾಗ್ತದೆ ನಿಮ್ಗೆ ಮೆಡಿಸಿನ್? ಮೆಡಿಸಿನ್ಗೆ ಸಾಕಾಗ್ತದೆ. ಎಂತ ಮಾಡುದು ಮತ್ತೆ, ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡುದು. ಇದುವರೆಗೆ ನಿಮ್ಗೆ ಯಾರು ಸಹಾಯ ಮಾಡ್ಲಿಲ್ವಾ? ಅಂದ್ರೆ ಬೇರೆ ಬೇರೆ ರಾಜಕೀಯದವರಾಗ್ಲಿ, ದೊಡ್ಡ ವ್ಯಕ್ತಿ ಇಷ್ಟವರೆಗೆ ಯಾರು ಬರ್ಲಿಲ್ಲ ಮೇಡಮ್. ಇಷ್ಟವರೆಗೆ ಯಾರು ಕೊಡ್ಲಿಲ್ಲ. ಇನ್ನಾದ್ರೆ ಸಿಗಬಹುದಂತ ನಾವೊಂದು ಆದಷ್ಟು ಇದು ಮಾಡುದು. ಎಂತ ಮಾಡುದು? ಈಗ ನಿಮ್ಗೆ ಕಾಲಿನ ಅವಶ್ಯಕತೆ ಉಂಟು. ಈಗ ನಿಮ್ಗೆ ಕಾಲ್ ಬಂದ್ರೆ ನೆಕ್ಸ್ಟ್ ನೀವು ಕೆಲಸಕ್ಕೆ ಹೋಗ್ತೀರಾ? ಏನಾದ್ರು ದುಡಿತೀರಾ? ಕೆಲಸಕ್ಕೆ ಹೋಗ್ಬೇಕಂತ ಉಂಟು. ಅದೇ ಕಾಲಿನ ಸಿಕ್ಕಿದ್ರೆ
ಇದ್ರೆ ಮತ್ತೆ ಹೋಗ್ಬೇಕು ನನಗೆ, ಅಂದ್ರೆ ಆಗ್ಬೇಕಲ್ಲ ನಮಗೆ ಖರ್ಚಿಗೆ, ಮತ್ತೆ ಬೇರೆ ಏನು ಇಲ್ಲಲ್ಲ. ಹೌದು, ನಿಮ್ಗೆ ಈಗ ಕೆಲಸಕ್ಕೆ ಹೋಗ್ಬೋದು ಕಾಲ್ ಬಂದ್ರೆ ಬಂದ್ರೆ ಅಲ್ವಾ? ಮನೆಯಲ್ಲಿ ಮಾತ್ರ ನಡೆಯುವುದಲ್ಲ, ಹೊರಗೆ ಸಹ ನಡಿಬಹುದು ನಡಿಬಹುದು, ಅಲ್ವಾ? ನಿಮ್ಮ ಅಂಗಡಿ ಏನಿತ್ತು, ಆ ಅಂಗಡಿಗೆ ಹೋಗಿ ನಿಮ್ಮ ವಾಚ್ ಇದ್ದು ರಿಪೇರಿ ಏನು ಸ್ಟಾರ್ಟ್ ಮಾಡ್ಬೋದಲ್ಲ. ಮಾಡ್ಬೋದು. ಅದಕ್ಕೆ ನಮಗೆ ಒಂದು ಕಾಲಿದ್ದೊಂದು ಸಹಾಯ ಬೇಕು, ಅದು ಇಟ್ಟರೆ ನಡೆದ್ರೆ ಹೋಗ್ಬೋದು ನನಗೆ ಅಂತ ಒಂದು ಹೋಗ್ಬೇಕಂತ ಉಂಟು. ನಿಮ್ಗೆ ಎಷ್ಟು ವರ್ಷ? ನನಗೆ 50 ಆಯ್ತು. ನೋಡಿ, ಗೋಪಾಲ್ ಗೌಡ್ರು ಒಂದೇ ಬೇಡಿಕೆ ಇಟ್ಟಿದ್ದಾರೆ. ಅವರಿಗಂತ ಹೇಳಿದ್ರೆ ಒಂದು ಕಾಲು ಕೊಡಬೇಕು. ದಾನಿಗಳು ಸೇರಿ ಒಂದು ಕಾಲು ಕೊಟ್ರೆ ಅವರು ಪುನಃ ಅವರ ವೇಣೂರಿನ ಸಣ್ಣ ಒಂದು ವಾಚ್ ರಿಪೇರಿ ಅಂಗಡಿ ಉಂಟು, ಅದನ್ನು ಪ್ರಾರಂಭ ಮಾಡಲಿಕ್ಕೆ ತುಂಬ ಒಂದು ಉತ್ಸಾಹದಲ್ಲಿದ್ದಾರೆ. 1 ವರ್ಷದಿಂದ ಮಲಗಿದ್ದು ಸಾಕು, ಇನ್ನು ದುಡಿದು ತಿಂತೇನೆ, ಯಾರು ಕೊಡೋದು ಬೇಡ, ನನಗೆ ಕಾಲು ಬರಬೇಕಂತ ಹೇಳ್ತಿದ್ದಾರೆ. ಇದು ನಮಗೆ ಒಂದು ತುಂಬ ಒಂದು ಮನಸ್ಸಿಗೆ ಫೀಲ್ ಆಯಿತು. ಯಾಕಂತ ಹೇಳಿದರೆ ದುಡಿಯೋ ಛಲ ಇನ್ನೂ ಉಂಟು, ಸ್ವಾವಲಂಬಿ ಜೀವನ ಮಾಡಬೇಕಂತೇಳಿ ಆಸೆ ಇನ್ನೂ ಉಂಟು. ಹಾಗಾಗಿ ಆದಷ್ಟು ಇವರ ಸ್ಕ್ಯಾನರ್ ಹಾಕ್ತೇವೆ ನಾವು, ಆದಷ್ಟು ಇವರಿಗೆ ಸಹಾಯ ಮಾಡಿ, ಆದಷ್ಟು ಬೇಗ ಇವರ ಕಾಲು ಸರಿಯಾಗಲಿ. ಒಂದು ಆರ್ಟಿಫಿಷಿಯಲ್ ಲೆಗ್ಗಿಗೋಸ್ಕರ ನಾವು ಮನವಿ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಅವರಿಗೆ ಒಂದು ಕಾಲು ಸೆಟ್ ಆಗಲಿ, ಅದೇ ರೀತಿ ಅವರ ಅಂಗಡಿ ಓಪನ್ ಆಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈಗ ನೀವು 1 ವರ್ಷದಿಂದ ಮಲ್ಕೊಂಡಿದ್ದೀರಲ್ಲ, ನಿಮ್ಗೆ ಯಾರು ನೋಡ್ಕೊಳ್ತಾರೆ ಮನೆಯಲ್ಲಿ? ನನಗೆ ನೋಡ್ಕೊಳ್ಳೋದು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಇಲ್ಲ, ಇವಳೆ ಅಕ್ಕ. ಅವರಿಗೆ ನಿಮ್ಗೆ ಎತ್ಲಿಕ್ಕೆಲ್ಲ ಆಗ್ತದಾ? ಇಲ್ಲ, ಅದು ವಾಕರಲ್ಲಿ ಹೋಗುದು ನಾನು ಆಚೆ ಈಚೆ, ವಾಕರಲ್ಲಿ ಕಷ್ಟ ಉಂಟು. ಅದೇ ಬೇಜಾರಾಗುದಿಲ್ಲ ಈ ತರ ಆಗುವಾಗ? ಆಗ್ತದೆ, ಕೆಲಸಕ್ಕೆ ಹೋಗ್ಬೇಕಂತ ಆಗ್ತದೆ, ಆದ್ರೆ ಏನ್ ಮಾಡುದು, ನಡಿಲಿಕ್ಕೆ ಆಗದಿದ್ರೆ ಎಲ್ಲಿಗೆ ಹೋಗುದು. ನೀವು ಮನೆಯಲ್ಲೇ ಇರುದಾ? ಮನೆಯಲ್ಲೇ ಇರುದಾ? ಮೊದಲೆಲ್ಲ ಕೆಲಸ ಹೋಗ್ತಿದ್ರಾ? ನನಗೆ ಆದಷ್ಟು ಈಗ ಕಾಲಿಲ್ಲದ ಕಾರಣ ನನಗೆ ಒಂದು ದುಡಿಬೇಕಂತ ಮನಸ್ಸುಂಟು, ಆಗ್ತದೆ. ಆದರೂ ಕಾಲಿಲ್ಲದ ಕಾರಣ ನನಗೆ ಒಂದು ಎಲ್ಲರೂ ಸಹಾಯ ಮಾಡಿ ಒಂದು ಆದಷ್ಟು ಬೇಗ ಒಂದು ಕಾಲೊಂದು ಸಿಗುವ ಹಾಗೆ ಒಂದು ಆದಷ್ಟು ಸಹಾಯ ಮಾಡಿ. 3ನೇ ಕ್ಲಾಸ್ನ ಒಬ್ಬ ಮಗ ಇದೆ ನನಗೆ, ನನ್ನ ಹೆಂಡತಿ ಮತ್ತೆ ನನ್ನ ಮಗನನ್ನು ನಾನೇ ದುಡ್ದು ಸಾಕಬೇಕು. ಅದಕ್ಕಾಗಿ ನನಗೆ ಸ್ವಲ್ಪ ಸಹಾಯ ಮಾಡಬೇಕು ಎಲ್ಲರೂ. ಆದಷ್ಟು ಬೇಗ ನನಗೆ ಕಾಲೊಂದು ಸಿಗುವ ಹಾಗೆ ಮಾಡಬೇಕು, ಕೊಡುವ ಹಾಗೆ ಎಲ್ಲರೂ ಸಹಾಯ ಮಾಡಿದರೆ ನಮಗೆ ಉಪಕಾರ ಆಗ್ತದೆ. ಗೋಪಾಲ್ ಗೌಡ್ರ ಮನೆಗೆ ಇವತ್ತು ಬರಲಿಕ್ಕೆ ಮೈನ್ ಕಾರಣ ರೈಮಾನ್ರು. ಅವರು ನಮಗೆ ತುಂಬಾ ದಿವಸದ ಹಿಂದೆ ಅಂತ ಹೇಳ್ತಿದ್ರು, ಈಗೀಗೊಂದು ಗೋಪಾಲ್ ಅಣ್ಣ ಅಂತ ಹೇಳಿ ಇದ್ದಾರೆ, ವಾಚ್ ರಿಪೇರಿ ಎಲ್ಲ ಮಾಡ್ತಿದ್ರು. ಅವರಿಗೆ ಕಾಲು ಕಟ್ಟಾಗಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಊಟಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾ ಉಂಟು ಅಂತ ಹೇಳಿದ್ರು. ಅದೇ ರೀತಿ ನಾವು ಇವತ್ತು ಬಂದಿದ್ದೇವೆ, ಮತ್ತೆ ಇದರಲ್ಲಿ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಬ್ಯಾಂಕಿಗೆ ಕರ್ಕೊಂಡು ಹೋಗೋದಾಗ್ಲಿ, ಇವರನ್ನು ಎತ್ತಿಕೊಂಡು ಹೋಗಿದ್ದಾರಂತೆ ಸ್ಕ್ಯಾನರ್ ಎಲ್ಲ ಮಾಡಲಿಕ್ಕೆ. ಇದರ ಬಗ್ಗೆ ರೈಮಾನ್ರು ಒಂದು 2 ಮಾತು ಹೇಳ್ತಾರೆ. ಹೇಳಿ ರೈಮಾನ್ರು. 1 ವರ್ಷದ ಹಿಂದೆ ನಮ್ಮ ನೆರೆಗರೆ ಆಗಿರುವಂತಹ ಗೋಪಾಲಣ್ಣ ಶುಗರ್ ಬಂದ ಕಾರಣ ಕಾಲು ಕಟ್ ಮಾಡಿ 1 ವರ್ಷ ಆಯಿತು. ಹಾಗೆ ಭಾರೀ ಕಷ್ಟದಲ್ಲಿದ್ದರು, ಅವರಿಗೆ ನಡಿಲಿಕ್ಕೂ ಆಗ್ತಿರಲಿಲ್ಲ, ಏನು ಊಟಕ್ಕೆ ಸಹ ಕಷ್ಟ ಆಗ್ತಿತ್ತು. ಹಾಗೆ ನೆರೆಕರೆಯವರೆಲ್ಲ ಅಮೀದ್ ಆಗ್ಬೋದು, ನೆರೆಗರವರು ಎಲ್ಲರೂ ಹೆಲ್ಪ್ ಮಾಡ್ತು, ಸ್ವಲ್ಪ ಅವರಿಗೆ ಆಗೋಂಥ ಊಟಕ್ಕೆ ಅದಕ್ಕೆ ಇದಕ್ಕೆ ಹೆಲ್ಪ್ ಮಾಡ್ತಿದ್ರು. ಹಾಗೆ ನಮ್ಮ ಹತ್ರ ಬಂದು ಒಮ್ಮೆ ಇವರು ಡಿಸ್ಕಷನ್ ಮಾಡಿ ಹೇಳುವಾಗ ನಮಗೆ ಹೀಗೆ ಕಷ್ಟ ಆಯ್ತು ಅಂತ ನಮ್ಮ ಟೀಮ್ ಉಂಟೆಲ್ಲ, ನಾವೆಲ್ಲ ಮಾತಾಡಿಕೊಂಡು ಏನು ಮಾಡೋದು ಅಂತೇಳಿ ಕೇಳುವಾಗ ನಮಗೆ ಉಳಿದದ್ದು ಒಂದೇ ಹೆಸರು, ನಮಗೆ ರೈಡಿಂಗ್ ಜೋಡಿ ಅಂತ ಹೇಳುವಂತಹ ಶ್ಯಾಮ್ ಮತ್ತು ಶೈನಿ ಅವರ ಒಂದು ನೆನಪಾಯಿತು. ಅವರ ಎಷ್ಟೋ ಈ ತಾಲೂಕು ಹಾಗೂ ಜಿಲ್ಲೆಯಾದ್ಯಂತ ಎಲ್ಲರಿಗೂ ಈ ಪಾಪಾದವರು ಯಾರೆಲ್ಲ ಇದ್ದಾರೆ ಕಷ್ಟದಲ್ಲಿ, ಅವರಿಗೆ ಎಲ್ರಿಗೂ ಹೀಗೆ ಅವರು ಬಂದು ಅವರ ಕಷ್ಟವನ್ನು ಕೇಳಿ ವಿಡಿಯೋ ಮಾಡಿ ಸಮಾಜಕ್ಕೆ ತೋರಿಸಿ ಅವರಲ್ಲಿ ಆಗುವಂತಹ ಅವರ ದಾನಿಗಳಲ್ಲಿ ತಗೊಳ್ಳುವಂತಹ ಪ್ರತಿಯೊಂದು ಅವರಿಗೆ ಏನಾದರೂ ಸಹಾಯ ಆಗಲಿ ಅಂತೇಳಿ ಅವರೊಂದು ಸಮಾಜ ಸೇವೆ ಇದೆಯಲ್ಲ, ಅದನ್ನು ನಮಗೆ ನೆನಪಾಗಿ ನಾವು ಅವರಿಗೊಂದು ಕಾಲ್ ಮಾಡಿದ್ದೀವಿ. ಆಗ ಅವರು ಹೇಳಿದರು, ಹೌದಾ ರಹಮಾನ್ ಅಂದರೆ ತುಂಬ ಬೇಜಾರಾಯಿತು, ನೀವೊಂದು ಕೆಲಸ ಮಾಡಿ, ಅವರಿಗೆ ಹೀಗೆ ಅವರಿಗೆ ಬ್ಯಾಂಕ್ ಅಕೌಂಟ್ ಮುಖಾಂತರ ಹೀಗೆ ಬೇಕು, ಸ್ಕ್ಯಾನರ್ ಎಲ್ಲ ಹೀಗೆ ಬೇಕಂತೇಳಿ. ಹಾಗೆ ನಮ್ಮ ತಂಡದವರೆಲ್ಲ ಸೇರಿಕೊಂಡು ನಾವು ಅದನ್ನು ಫಸ್ಟ್ ನಾವು ಮಾಡಿಕೊಂಡು ನಾವು ಇವರ ಹತ್ರ ಕರೆಯುವಾಗ ಕ್ಲಿಯರ್ ಮೊನ್ನೆ ಇವರದ್ದು ಸ್ಕ್ಯಾನರ್ ಎಲ್ಲ ರೆಡಿ ಆದ ನಂತರ ಶಾಮಣ್ಣನಿಗೆ ಫೋನ್ ಮಾಡಿದ್ದೀವಿ. ಆದ ಕಾರಣ ಶಾಮಣ್ಣ ಅವರು ಇವತ್ತೇ ಡೇಟ್ ಕೊಟ್ಟು ನಾ ಇವತ್ತೇ ಬರ್ತಾನೆ ಅಂತ ಹೇಳಿ ಅವರು ಪ್ರೀತಿಯಿಂದ ಬಂದು ಇವರ ಕಷ್ಟವನ್ನು ನೋಡಿ ಇವತ್ತು ಈ ವಿಡಿಯೋ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದಾರೆ. ಹಾಗೆ ನಮ್ಮ ಈ ಊರವರ ಪರವಾಗಿ ಹಾಗೂ ನಮ್ಮ ಎಲ್ಲರ ಪರವಾಗಿ ಅವರಿಗೆ ರೈಡಿಂಗ್ ಜೋಡಿ ಅವರಿಗೆ ನಮ್ಮ ಪರವಾಗಿ ಧನ್ಯವಾದ ನಾನು ಹೇಳ್ತಾ ಇದ್ದೇನೆ. ನಿಮ್ಮೊಂದು ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು. ಆದಷ್ಟು ಗೋಪಾಲ್ ಗೌಡರಿಗೆ ಸಹಾಯ ಮಾಡಿ. ಅವರಂತೇಳಿ ದುಡ್ಡು ಕೇಳ್ತಾ ಇಲ್ಲ, ಒಂದು ಕಾಲು ಬೇಕಂತೇಳಿ ಬೇಡಿಕೆ ಇಟ್ಟಿದ್ದಾರೆ. ಕಾಲು ಬೇಕು, ಮತ್ತು ಪುನಃ ಅವರ ಶಾಪಿಗೆ ಹೋಗಬೇಕು, ದುಡಿಬೇಕು, ಹೆಂಡತಿ ಮಕ್ಕಳನ್ನು ಸಾಕಬೇಕಂತ ಉತ್ಸಾಹದಲ್ಲಿದ್ದಾರೆ. ಕಾಲು ಬಂದರೆ ಪುನಃ ಶಾಪಿಗೆ ಹೋಗ್ತೇನೆ, ಕೆಲಸ ಮಾಡ್ತೇನೆ, ದುಡ್ದು ಸಾಕ್ತೇನೆ. ಬಾಕಿಯವರು ಅಂತ ಹೇಳಿದರೆ ಕೊಟ್ಟರೆ ಸರಿಯಾಗೋದಿಲ್ಲ ಹೇಳ್ತಾರೆ. ಅಂತ ಹೇಳಿದರೆ ನಾನೇ ದುಡ್ದು ನಾನೇ ನನ್ನ ಹೆಂಡತಿ ಮಕ್ಕಳನ್ನು ಸಾಕಬೇಕಂತ ಹೇಳೋ ಒಂದು ಮನಸ್ಸುಂಟು. ಅದಕ್ಕೋಸ್ಕರ ಆದಷ್ಟು ಸಹಾಯ ಮಾಡಿ. ಧನ್ಯವಾದಗಳು. ಈ ವಿಡಿಯೋದ ಎಂಡಲ್ಲಿ ನಾವು ಸ್ಕ್ಯಾನರ್ ಹಾಕ್ತೇವೆ, ಅದು ಸ್ವತಃ ಗೋಪಾಲ್ ಗೌಡ್ರ ಅಕೌಂಟು. ಅದಕ್ಕೆ ಆದಷ್ಟು ಜನಗಳು ಹಾಕಿ, ದುಡ್ಡು ಹಾಕಿ. ಯಾಕಂತ ಹೇಳಿದರೆ ಒಂದು ಟೀ ಕುಡಿಯೋ 10 ರೂಪಾಯಿ ಆದರೂ ಹಾಕಿದರೆ ಅವರಿಗೆ ಒಂದು ಆರ್ಟಿಫಿಷಿಯಲ್ ಲೆಗ್ ಬರ್ತದೆ. ಮತ್ತು ದುಡ್ಡು ಹಾಕಲಿಕ್ಕೆ ಆಗದವರು ಆದಷ್ಟು ಈ ವಿಡಿಯೋ ಶೇರ್ ಮಾಡಿ.
ಯಾಕಂತ ಹೇಳಿದರೆ ಯಾರಾದರೂ ಒಂದು ದಾನಿಗಳು ಈ ವಿಡಿಯೋ ನೋಡಿ ಒಬ್ಬರೇ ಒಂದು ಹೆಲ್ಪ್ ಮಾಡೋ ಒಂದು ಚಾನ್ಸಸ್ ಕೂಡ ಇರ್ತದೆ. ಎಷ್ಟಾಗ್ತದೆ ಅಷ್ಟು ಈ ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು. ಗೋಪಾಲಣ್ಣನಿಗೆ ಅಕೌಂಟ್ ಸಮೇತ ಕರೆಕ್ಟ್ ಇರಲಿಲ್ಲ. ಅದರಲ್ಲಿ ಒಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ ಸ್ಕ್ಯಾನರ್ ಬೇಕು. ಬ್ಯಾಂಕಿಗೆ ಸ್ವತಃ ಹೋಗಿ ಒಂದು ಸ್ಕ್ಯಾನರ್ ಮಾಡಬೇಕು, ಯಾಕಂದ್ರೆ ಅನ್ಲಿಮಿಟೆಡ್ ಸ್ಕ್ಯಾನರ್. ಅದಕ್ಕೆ ರೇಮಾನ್ ಹೇಳ್ತಾರೆ ಇವ್ರನ್ನ ಎತ್ತಿಕೊಂಡು ಪಾಪ ಬ್ಯಾಂಕಿಗೆ ಹೋಗಿದ್ದಾರಂತೆ. ಯಾರು ರೇಮಾನ್ ಹೇಳಿ? ಗೋಪಾಲಣ್ಣನಿಗೆ ಯಾವುದೇ ಒಂದು ಅಕೌಂಟ್ ಅಥವಾ ಏನು ಇರಲಿಲ್ಲ. ಅವಾಗ ಹೋಗಿ ಮ್ಯಾನೇಜರ್ ಒಟ್ಟಿಗೆ ಮಾತಾಡುವಾಗ ಅವ್ರು ಹೇಳಿದ್ರು ಹೀಗೆ ಅವ್ರು ಬೇಕಾಗ್ತದೆ ಬರ್ಬೇಕಂತ. ಆವಾಗ ನಾವು ನಮ್ಮ ತಂಡದ ಅಲ್ಲಿರುವಂತಹ ಶರೀಫ್ ಮತ್ತು ಉಬೈದುಲ್ಲಾ ಇವರ ಹತ್ರ ಹೇಳಿದ್ದೀವಿ. ಇವರು ಇಲ್ಲಿದೆ ಬಂದು ಎತ್ಕೊಂಡು ಹೋಗಿ ಬ್ಯಾಂಕಿಗೆ ಅಲ್ಲಿ ಹೋಗಿ ಸ್ಕ್ಯಾನರ್ ಮಾಡಿಕೊಂಡು ಅಕೌಂಟ್ ಮಾಡಿಕೊಂಡು ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಅವರಿಗೆ ನಮ್ಮ ತಂಡದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನೋಡಿ, ಇಂತಹ ಒಂದು ಸಮಾಜಮುಖಿ ಕೆಲಸ ಇನ್ನಷ್ಟು ನಿಮ್ಮ ತಂಡದಿಂದ ಆಗಲಿ. ಯಾಕಂತ ಹೇಳಿದ್ರೆ ಇವರಿಗೆ ಅಕೌಂಟ್ ಇಲ್ಲದಿದ್ರೆ ನಾವು ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿ ವಿಡಿಯೋ ಮಾಡಿದ್ರೆ ದುಡ್ಡು ಬರೋದಿಲ್ಲ. ಅದು ನಿಮ್ದೊಂದು ದೊಡ್ಡ ಕೆಲಸ. ಯಾಕಂತೇಳಿ ಇವರು ಎತ್ತಿಕೊಂಡು ಬ್ಯಾಂಕಿಗೆ ಹೋಗುವುದು ಅಂತೇಳಿ ದೊಡ್ಡ ಕೆಲಸವೇ. ಕೆಲವರಿಗೆ ಅಂತೇಳಿ ಒಂದು ಮುಜುಗರ ಇರ್ತದೆ, ಯಾರು ನೋಡ್ತಾರೆ ಪೇಟೆಯಲ್ಲಿ. ಅದನ್ನೆಲ್ಲ ಬದಿಗೊತ್ತಿ ನೀವು ಒಂದು ದೊಡ್ಡ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಗೆ ಎಲ್ಲ ನೆರೆಗರೆಯವರೆಲ್ಲ ಸ್ವಲ್ಪ ಉಪಕಾರ ಮಾಡಿದ್ದಾರೆ. ಎಲ್ಲರೂ ಕೂಡ ನಮಗೆ ಸ್ವಲ್ಪ ಹಾಗೆ ಉಪಕಾರ ಮಾಡಬೇಕಂತ ನಾನು ಕೇಳಿಕೊಳ್ಳುವುದು. ಕನ್ನಡಿಯ ಫ್ಯಾಷನ್ ವರ್ಲ್ಡಿನ ಹಮೀದ್ ಅವರು ತುಂಬಾ ಉಪಕಾರ ಮಾಡಿದಾರಂತೆ ಇವರಿಗೆ ಅಂತ ಹೇಳಿದ್ರೆ ಕೆಲವೆಲ್ಲ ಮರ್ತು ಹೋಗಿದೆ ಹೆಸರು. ಹೇಳ್ತಾರೆ ಹಿಂದಿನ ಮನೆ, ಮುಂದಿನ ಮನೆ, ಬಲ ಮನೆ, ಎಡ ಮನೆ ಹಾಗೆ ಹೇಳ್ತಾರೆ. ಹೆಸರು ಅವರಿಗೆಲ್ಲ ಗೊತ್ತಿಲ್ಲ. ಆದ್ರೂ ಸಹ ಅವರು ಎಲ್ಲ ತುಂಬಾ ಉಪಕಾರ ಮಾಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು.